ಸರ್ ಈಗ ನೀವು ನೋಡ್ತಾ ಇರೋದು ಕುಸುಬೆ ಬೇಳೆ ಇದು. ನಾನು ಫ್ಯಾಕ್ಟ್ರಿಗೆ ಕರ್ಕೊಂಡು ಹೋದಾಗ ಕುಸುಬೆ ತೋರಿಸ್ತೀನಿ ನಿಮಗೆ. ಎಲ್ಲರೂ ನೀವು ಸಹ ಹೇಳ್ತಾ ಇದ್ರಿ ಕುಸುಬೆ ಎಣ್ಣೆ ಕಹಿ ಅಂತ. ಕುಸುಬೆ ಎಣ್ಣೆ ಕಹಿ ಯಾಕಾಗುತ್ತೆ ಅಂದರೆ ಕುಸುಬೆ ಸಿಪ್ಪೆ ತೆಗೆದು ಹಾಕಿದ್ರೆ ಕಹಿ ಬರುತ್ತೆ ಸರ್. ಅದೇ ಕಾರಣಕ್ಕೆ ನಾವು ಕುಸುಬೆ ಬೇಳೆ ಅಂತ ಮಾಡ್ಕೋತೀವಿ. ಡಿಎಸ್ಕಿಂಗ್ ಪ್ರೊಸೆಸಲ್ಲಿ ಕಂಪ್ಲೀಟ್ ಇದ್ರೆ ಸಿಪ್ಪೆ ಎಲ್ಲ ತೆಗೆದುಹಾಕಿ ಆನಂತರ ಈ ಥರ ಬೇಳೆ ಮಾಡಿ ಹಾಕ್ತೀವಿ. ಸಿಪ್ಪೆ ಸಮೇತ ಹಾಕಿದ್ರೆ 1 ಲೀಟ್ರ್ ಕುಸುಬೆ ಎಣ್ಣೆ ಮಾಡಲಿಕ್ಕೆ 6 kg ಕುಸುಬೆ ಬೇಕು ಸರ್. ಎತ್ತಿನ ಗಾಣ ಆಗಲಿ ಮಿಷಿನ್ ಗಾಣ ಆಗಲಿ ಅಥವಾ ಅದೇ ಕೋಲ್ಡ್ ಪ್ರೆಸ್ ಮೆಥಡ್ ಇರೋದೇ 2 ಕೋಲ್ಡ್ ಪ್ರೆಸ್ ಮೆಥಡ್ ಅಂತ ಹೇಳಿದ್ನಲ್ವ ನಿಮಗೆ. ಎತ್ತಿನ ಗಾಣ ಮಿಷಿನ್ ಗಾಣ ಎರಡರಲ್ಲೂ ಸಹ 6 kg ಕುಸುಬೆ ಹಾಕಿದ್ರೆ 1 ಲೀಟ್ರ್ ಎಣ್ಣೆ ಕೊಡುತ್ತೆ ಸರ್. ನಿಮ್ಗೆ ಹೆಚ್ಚಿನ ಎಣ್ಣೆ ಬೇಕು ಅಂದರೆ ಬೇರೆ ಬೇರೆ ಹೀಟ್ ಎಕ್ಸ್ಟ್ರಾಕ್ಷನ್ ಮೆಥಡ್ಗೆ ಹೋಗ್ತಾರೆ. ಬಟ್ ನಮ್ಮ ಈ ಕುಸುಬೆ ಎಷ್ಟು ಶ್ರೇಷ್ಠವಾದ ಅಂದರೆ ಸರ್, ಇದರಲ್ಲಿ ಒಮೆಗಾ 3, ಒಮೆಗಾ 6, ಒಮೆಗಾ 9 ಫ್ಯಾಟಿ ಆಸಿಡ್ಸ್ ಹೇಳ್ತೀವಿ. ಅದು ಎಲ್ಲದೂ ಅಡಗಿರ್ತಿದ್ರಲ್ಲಿ. ಬೆಂಗಳೂರು, ಮೈಸೂರು ಅಥವಾ ಹಳೆ ಮೈಸೂರು ಭಾಗ ಏನಿದೆ ಅಲ್ಲೆಲ್ಲ ಶೇಂಗಾನೆ ಸರ್ ಮೇಜರ್ ಆಯಿಲ್ ಸೀಡ್. ಸೊ ಹಂಗಾಗಿ ಅದೇ ಎಣ್ಣೆ ಬೆಳೆಸ್ತಾರೆ. ಭಗವಂತ ಸೃಷ್ಟಿನೂ ಹಾಗೆ ಇದೆ. ನಮ್ಮ ಊರಲ್ಲಿ ಎಣ್ಣೆ ಬೀಜ ಬೆಳಿತೀವಲ್ಲ ಅದನ್ನೇ ಬೆಳೆಸಬೇಕು. ಸೊ ಈ ಉತ್ತರ ಕರ್ನಾಟಕದ ಗ್ರಾಹಕರು ಆರ್ಡರ್ ಮಾಡ್ತಾರೆ. ಮತ್ತು ಕೆಲವು ಮಹಾರಾಷ್ಟ್ರ, ಮಧ್ಯಪ್ರದೇಶಲ್ಲಿ ಇದನ್ನು ಬಳಸ್ತಾರೆ. ಇದನ್ನು ಕರಡಿ ಅಂತ ಕರೀತಾರೆ. ಕರ್ಡಿಕಾ ತೇಲ್ ಅಂತ ತುಂಬ ಫೇಮಸ್ ಅಲ್ಲಿ. ಇದು ಎಂಟೈರ್ ಇಂಡಿಯಾ ಕಳಿಸ್ತೀವಿ ನಾವು. ಏನಂದರೆ ನಮ್ಮ ದೇಹಕ್ಕೆ ಅಗತ್ಯ ಇರೋ ನಾವು ಕೊಲೆಸ್ಟ್ರಾಲ್ ಕೊಡ್ತಾ ಹೋಗುತ್ತಿದ್ದು. ಬ್ಯಾಡ್ ಕೊಲೆಸ್ಟ್ರಾಲ್ ರಿಮೂವ್ ಮಾಡುತ್ತೆ, ಗುಡ್ ಕೊಲೆಸ್ಟ್ರಾಲ್ ಹೆಚ್ಚು ಮಾಡುತ್ತೆ. ಹಂಗಾಗಿ ಇಂಥದ್ದಂತಲ್ಲ ಸರ್, ಯಾವುದೇ ಹೇಳಿ ಎಲ್ಲ ಆರೋಗ್ಯ ಸಮಸ್ಯೆಗಳು ರಾಮಬಾಣ ಈ ಎಣ್ಣೆಗಳು, ಗಾಣದ ಎಣ್ಣೆಗಳು.